ಗೈಸ್ ವೆಲ್ಕಮ್ ಬ್ಯಾಕ್ ನನ್ನ ಚಾನಲ್ ದೀಪ್ಸ್ ಕ್ರಿಯೇಷನ್ಗೆ. ಇವತ್ತಿನ ವಿಡಿಯೋದಲ್ಲಿ ನಿಮಗೆ ಫೇಸ್ನ ಬ್ಲ್ಯಾಕ್ ಇರೋ ಫೇಸ್ನ ವೈಟ್ ಮಾಡೋದು ಹೇಗೆ ಅಂತ ತಿಳಿಸ್ಕೊಡ್ತಾ ಇದ್ದೀನಿ. ಇಷ್ಟು ದಿನ ನೀವು ಸ್ಕೆಚ್ ಬುಕ್ಕಲ್ಲಿ, ಸ್ನ್ಯಾಪ್ಸೀಡಲ್ಲಿ, ಪಿಕ್ಸಾರ್ಟಲ್ಲಿ ಫೇಸ್ ಪೂಸ್ ಮಾಡಿ ವೈಟ್ ಮಾಡೋದು ಹೇಗೆ ಅಂತ ತಿಳ್ಕೊಂಡಿದ್ರಿ. ಆದರೆ ಇವತ್ತಿನ ವಿಡಿಯೋ ಸ್ವಲ್ಪ ಇಂಟ್ರೆಸ್ಟಿಂಗ್ ಆಗಿ ಬೇರೆ ಲೆವೆಲ್ ಆಗಿದೆ. ಲೈಟ್ರೂಮಲ್ಲಿ ನಿಮ್ಗೆ ಯಾರು ತೋರಿಸ್ಕೊಟ್ಟಿದ್ದೀರ ಒಂದು ಕಮೆಂಟ್ ಮಾಡಿ ಹೇಳ್ಬೇಕು ನನಗೆ. ಮತ್ತು ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಫೋಟೋ ಎಡಿಟಿಂಗಲ್ಲಿ ಇಂಟ್ರೆಸ್ಟ್ ಇದ್ದರೆ, ನಿಮಗೆ ನನ್ನ ಫೋಟೋ ಎಡಿಟಿಂಗಲ್ಲಿ ದುಡ್ಡು ಮಾಡಬೇಕು ಅಂತ ಇಂಟ್ರೆಸ್ಟ್ ಇದೆ, ನನ್ನ ಚಾನಲ್ಗೆ ನೀವು ಸಬ್ಸ್ಕ್ರೈಬ್ ಮಾಡ್ಕೋಬೋದು. ಮತ್ತು ಪಕ್ಕದಲ್ಲಿರೋ ಬೆಲ್ ಬಟನ್ ನೋಡ್ಕೊಳ್ಳಿ, ಯಾಕಂದರೆ ನಾನು ಹಾಕೋ ವೀಡಿಯೋಸ್ ನೋಟಿಫಿಕೇಷನ್ ನಿಮಗೆ ಬೇಗ ತಲುಪಿಸುತ್ತೆ. ಅದರಿಂದ ನಾನು ಹಾಕೋ ವೀಡಿಯೋ ನೀವು ಬೇಗ ನೋಡ್ಬೋದು. ಓಕೆ, ಇವಾಗ ಫೇಸ್ನ ವೈಟ್ ಮಾಡೋದು ಹೇಗೆ ಅಂತ ತಿಳ್ಕೊತೀನಿ. ಇದರಲ್ಲಿ ನಿಮಗೆ ಎರಡು ಥರ ಫೇಸ್ನ ವೈಟ್ ಮಾಡ್ಬೋದಾದರೆ, ನಿಮಗೆ ಫಸ್ಟು ಪ್ರೀಮಿಯಮ್ ಅಪ್ಲಿಕೇಶನ್ನ ಡೌನ್ಲೋಡ್ ಮಾಡ್ಕೋಬೇಕಾಗುತ್ತೆ. ನಿಮಗೆ ಲಾಸ್ಟ್ ವೀಡಿಯೋದಲ್ಲಿ ಹೇಳಿದ್ದೆ, ಎಂಡಿಂಗ್ವರೆಗೂ ನೀವು ನೋಡಿದರೆ ನಿಮಗೆ ಪಕ್ಕ ಪ್ರೀಮಿಯಮ್ ವರ್ಷನ್ ಹೇಗೆ ಡೌನ್ಲೋಡ್ ಮಾಡ್ಕೊಳ್ಳೋದಂತ ತಿಳಿಸ್ಕೊಟ್ಟಿದೆ. ಆದರೆ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ, ಯಾಕಂದರೆ ತುಂಬ ಜನ ಆ ವೀಡಿಯೋಸ್ನ ನೋಡಿರಲ್ಲ, ಡೈರೆಕ್ಟಾಗಿ ಈ ವಿಡಿಯೋಸ್ನ ನೋಡಿರ್ತಾರೆ. ಇಲ್ಲಾಂದರೆ ಹೊಸಬ್ರು ಯಾರು ಬಂದಿರ್ತೀರ ಈ ವಿಡಿಯೋಗೆ, ಅದಕ್ಕೋಸ್ಕರ ಅವ್ರಿಗೂ ಅರ್ಥ ಆಗಬೇಕಲ್ವ ಹೇಗೆ ಡೌನ್ಲೋಡ್ ಮಾಡೋದಂತ. ಅದಕ್ಕೆ ತಿಳಿಸ್ಕೊಡ್ತೀನಿ ನೋಡಿ ಫ್ರೆಂಡ್ಸ್. ಈ ಸೆಲೆಕ್ಟಿವ್ ಟೂಲಿಂದ ತುಂಬ ಯೂಸ್ ಇದೆ. ಈ ಸೆಲೆಕ್ಟಿವ್ ಟೂಲ್ನ ನಾವು ಪ್ಲೇಸ್ಟೋರಿಂದ ಡೌನ್ಲೋಡ್ ಮಾಡಿಕೊಂಡ್ರೆ ಲೈಟ್ರೂಮ್ನ ಓಪನ್ ಆಗೋಲ್ಲ ಫ್ರೆಂಡ್ಸ್. ಅದಕ್ಕೋಸ್ಕರ ಪ್ರೀಮಿಯಮ್ ಅಪ್ಲಿಕೇಶನ್ ಇದು. ಅಂದರೆ ನೀವು ಕಾಸು ಕೊಟ್ಟು ಪರ್ಚೇಸ್ ಮಾಡಿಕೊಂಡ್ರೆ ನಿಮಗೆ ಸೆಲೆಕ್ಟಿವ್ ಟೂಲ್ ಓಪನ್ ಆಗುತ್ತೆ. ಆದರೆ ನಿಮ್ಮ ಹತ್ರ ಕಾಸಿರಲ್ಲ. ಅದಕ್ಕೋಸ್ಕರ ಏನು ಮಾಡಬೇಕು ಅಂತ ತಿಳಿಸ್ಕೊಡ್ತೀನಿ. ಸುಮ್ಮನೆ ಗೂಗಲ್ ಕ್ರೋಮ್ಗೆ ಹೋಗಿ ನೀವು ಲೈಟ್ರೂಮ್ ಫುಲ್ ಅನ್ಲಾಕ್ಡ್ ವರ್ಷನ್, ಪ್ರೀಮಿಯಮ್ ವರ್ಷನ್ ಅಂತ ಆದರೂ ಹೊಡಿಬೋದು. ಫುಲ್ ಅನ್ಲಾಕ್ಡ್ ವರ್ಷನ್ ಅಂತ ಹೊಡೆದ್ರೆ ಲೈಟ್ರೂಮ್ ಪ್ರೀಮಿಯಮ್ ಅನ್ಲಾಕ್ಡ್ ವರ್ಷನ್ APK ಅಂತ ಹೊಡೆದ್ರೆ ನಿಮಗೆ ಫುಲ್ ಪ್ರೀಮಿಯಮ್ ಅಪ್ಲಿಕೇಶನ್ ಸಿಗುತ್ತೆ. ಇನ್ನೊಂದ್ಸರಿ ಹೇಳ್ತೀನಿ, ಲೈಟ್ರೂಮ್ ಅನ್ಲಾಕ್ಡ್ APK ಅಂತ ಹೊಡಿದಿ ಸಾಕು. ಸಿಂಪಲಾಗಿ ಹೊಡಿಬೇಕು. ಲೈಟ್ರೂಮ್ ಅನ್ಲಾಕ್ಡ್ APK ಅಂತ ಹೊಡೆದ್ರೆ ನಿಮಗೆ ಸಿಂಪಲಾಗಿರೋದು. ನಿಮಗೆ ಫಸ್ಟ್, ಸೆಕೆಂಡ್, ಥರ್ಡ್ ವೆಬ್ಸೈಟ್ಸಲ್ಲಿ ನಿಮಗೆ ಆರಾಮಾಗಿ ಡೌನ್ಲೋಡ್ ಮಾಡ್ಕೊಳ್ಳೋಕೆ ಸಿಗುತ್ತೆ, ಫುಲ್ಲು ಫ್ರೀ ವೆಬ್ಸೈಟ್ಸಲ್ಲಿ. ಆದರೆ ನೀವು ಯಾವುದೋ ಒಂದು ನಾನು ಲಿಂಕ್ ಕೊಡೋಕ್ಕಾಗಲ್ಲ, ಅದಕ್ಕೋಸ್ಕರ ವಿಚಾರ ಮಾಡ್ಕೊಬೇಡಿ. ನೀವು ಅಲ್ಲೋಗಿ ಡೌನ್ಲೋಡ್ ಮಾಡ್ಕೊಳ್ಳಿ ಕ್ರೋಮ್ ಬ್ರೌಸರಲ್ಲಿ. ತಿಳಿಸ್ಕೊಡ್ತೀನಿ, ಎಲ್ಲ ವೀಡಿಯೋದಲ್ಲಿ ತಿಳಿಸ್ಕೊಡ್ತೀನಿ, ಪರವಾಗಿಲ್ಲ. ಅದರ ಲಿಂಕ್ ಕೊಡೋಕ್ಕಾಗಲ್ಲ. ಓಕೆ, ಇವಾಗ ತಿಳಿಸ್ಕೊಟ್ಟಾಗಿದೆ. ಅವಾಗ ನೆಕ್ಸ್ಟ್ ಏನು ಮಾಡೋಣ ಅಂದರೆ ಫೇಸ್ ವೈಟ್ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ. ಅದಕ್ಕಿಂತ ಮುಂಚೆ ನೀವು ಏನು ಮಾಡ್ಕೋಬೇಕಂತ, ಫೇಸ್ ವೈಟ್ ಮಾಡೋಕ್ಕಿಂತ ಮುಂಚೆ ಲೈಟ್ರೂಮ್ ಆ್ಯಪಲ್ಲಿ ಫಸ್ಟ್ ನಿಮಗೆ ಫೇಸ್ ಸ್ಮೂತ್ ಮಾಡೋದು ಗೊತ್ತಿರಬೇಕು. ಸ್ಮೂತ್ ಮಾಡೋದು ಬೇರೆ ಆ್ಯಪ್ಗಳಲ್ಲಿ ಹೇಳ್ಕೊಟ್ಟಿದ್ದೀನಿ, ಸ್ನ್ಯಾಪ್ಚಾಟಲ್ಲಿ ಹೇಳ್ಕೊಟ್ಟಿದ್ದೀನಿ, ಮತ್ತು ಸ್ಕೆಚ್ ಬುಕ್ಕಲ್ಲಿ ಹೇಳ್ಕೊಟ್ಟಿದ್ದೀನಿ, ಪಿಕ್ಸಾರ್ಟಲ್ಲಿ ಹೇಳ್ಕೊಟ್ಟಿದ್ದೀನಿ. ತುಂಬ ಒಳ್ಳೆಯ ರೆಸ್ಪಾನ್ಸ್ ಬರ್ತಾಯಿದೆ ನಿಮ್ಮ ಕಡೆಯಿಂದ. ಆದರೆ ಇವತ್ತಿನ ಒಂದು ವೀಡಿಯೋದಲ್ಲಿ ನಿಮಗೆ ಬ್ರೈಟ್ ಮಾಡೋದು ಹೇಳ್ಕೊಡ್ತೀನಿ. ಆದರೆ ಇದರಲ್ಲಿ ಬ್ಲರ್ ಮಾಡಿ ನಾವು ಇದು ಮಾಡೋಕ್ಕಾಗಲ್ಲ, ಅಂದರೆ ಸ್ಮೂತ್ ಮಾಡೋಕ್ಕಾಗಲ್ಲ ಲೈಟ್ರೂಮ್ ಆ್ಯಪಲ್ಲಿ. ಅದಕ್ಕೋಸ್ಕರ ಬೇರೆ ಆ್ಯಪಲ್ಲಿ ನೀವು ಫಸ್ಟು ಫೇಸ್ ರೀಟಚ್ ಮಾಡ್ಕೊಳ್ಳಿ. ಫೇಸ್ ರೀಟಚ್ ಮಾಡ್ಕೊಳ್ಳೋದು ಹೇಗೆ ಅಂತ ಗೊತ್ತಿಲ್ಲ ಅಂದರೆ ಫೇಸ್ ರೀಟಚಿಂಗ್ ಸೀರೀಸೇ ಮಾಡಿದ್ದೀನಿ. ನಿಮ್ಮ ಒಂದು ಫೇಸ್ನ ಪ್ರೊಫೆಷ್ನಲ್ ಆಗಿ ಎಡಿಟ್ ಮಾಡೋದು ಹೇಗೆ ಅಂತಲೂ ತಿಳಿಸ್ಕೊಟ್ಟಿದ್ದೀನಿ ಫೇಸ್ ರೀಟಚಿಂಗ್ ಸೀರೀಸಲ್ಲಿ. ಅದನ್ನು ನೋಡಿ. ಇವಾಗ ನೋಡಿ, ಸಿಂಪಲಾಗಿ ತೋರಿಸ್ಕೊಡ್ತೀನಿ ಫೇಸ್ ವೈಟ್ ಹೇಗೆ ಮಾಡೋದು ಅಂತ. ಫಸ್ಟು ನೀವು ಸ್ವಲ್ಪ ಕಲರ್ ಕರೆಕ್ಷನ್ ಮಾಡ್ಕೋಬೇಕಾಗುತ್ತೆ. ಕಲರ್ ಕರೆಕ್ಷನ್ ಅಂದರೆ ಇಲ್ಲಿ ಲೈಟ್ಸ್ ಮೇಲೆ ಕ್ಲಿಕ್ ಮಾಡಿ. ಲೈಟ್ಸ್ ಮೇಲೆ ಕ್ಲಿಕ್ ಮಾಡಿದಾಗ ನಿಮಗೆ ಬೆಳಕುಗಳು ಜಾಸ್ತಿ ಇದೆಯಾ ಏನು ನೋಡಬೇಕು. ಬೆಳಕುಗಳು ಪರ್ಫೆಕ್ಟ್ ಆಗಿದೆ, ಕಾಂಟ್ರಾಸ್ಟ್ ಜಾಸ್ತಿ ಇದೆ, ಕಾಂಟ್ರಾಸ್ಟ್ನ ಕಮ್ಮಿ ಮಾಡ್ಕೊಳ್ಳಿ. 120%, ಅಂದರೆ ಬ್ರೈಟ್ ಆಗಿದೆ ನಮ್ಮ ಫೋಟೋ. ಡಾರ್ಕ್ ನಮ್ಗೆ ಅಷ್ಟೊಂದು ಡಾರ್ಕ್ ಬೇಡ, 120%. ಯಾಕಂದರೆ ರಿಯಾಲಿಟಿ ನನಗೆ ತುಂಬ ಇಷ್ಟ ಆಗುತ್ತೆ ಫೋಟೋದಲ್ಲಿ. ಅದಕ್ಕೋಸ್ಕರ ಹೈಲೈಟ್ಸ್ನ ಕಮ್ಮಿ ಮಾಡಿಕೊಂಡ್ರೆ ಫುಲ್ಲು ಶರ್ಟಲ್ಲಿರೋ ಡೀಟೇಲ್ಸ್ ಎಲ್ಲ ವಾಪಸ್ ಬರುತ್ತೆ. ಶ್ಯಾಡೋಸ್ನ ಜಾಸ್ತಿ ಮಾಡ್ಕೊಳ್ಳೋಣ, ಯಾಕಂದರೆ ಫೇಸಲ್ಲಿರೋ ಸ್ವಲ್ಪ ಬ್ಲ್ಯಾಕ್ ಟೋನ್ ವೈಟ್ ಟೋನ್ ಆಗಿ ಕನ್ವರ್ಟ್ ಆಗಲಿ. ವೈಟ್ಸ್ನ ಕೂಡ ಸ್ವಲ್ಪ ಕಮ್ಮಿ ಮಾಡೋಣ, ಯಾಕಂದರೆ ಶೆಲ್ಟಲ್ಲಿ ಇದೆಯಲ್ವ ಕಲರ್ಸ್, ಅದು ಬ್ಲೂ ಕಲರ್ ಆಗಿ ಕನ್ವರ್ಟ್ ಆಗಬೇಕು. ಅದಕ್ಕೋಸ್ಕರ ನಾವು ಬ್ಲ್ಯಾಕ್ಸ್ನ ಕೂಡ ಕಮ್ಮಿ ಮಾಡ್ಕೊಳ್ಳೋಣ. ಫುಲ್ಲು ಫೋಟೋ ಒಂದು ಬ್ಲ್ಯಾಕ್ ಎಫೆಕ್ಟ್ ಬರುತ್ತೆ, ಒಂದು ವೈಟ್ ಎಫೆಕ್ಟ್ ಬರುತ್ತೆ. ಇವಾಗ ಇದಕ್ಕಿಂತ ಬ್ಲ್ಯಾಕ್ನ ಸರಿ ಮಾಡೋಕ್ಕಿಂತ ಮುಂಚೆ ಒಂದು ಫೇಡೆಡ್ ಲುಕ್ ಬಂದುಬಿಡುತ್ತೆ. ಇವಾಗ ಸ್ವಲ್ಪ ಬ್ಲ್ಯಾಕ್ನ ಕಮ್ಮಿ ಮಾಡ್ಕೊಂಡಿದ್ದ ತಕ್ಷಣ ವಾಪಸ್ ನಾರ್ಮಲ್ ಲುಕ್ಕಿಗೆ ಬಂದಿದೆ. ಇವಾಗ ಫೋಟೋ ಸ್ವಲ್ಪ ಕಲರ್ ಕರೆಕ್ಷನ್ ಆಗಿದೆ. ರೀಟಚ್ ನೀವು ಬೇರೆ ಆ್ಯಪ್ಗಳಲ್ಲಿ ಹೇಳ್ಕೊಟ್ಟಿದ್ದೀನಿ, ಫೇಸ್ ರೀಟಚಿಂಗ್ ಸರಿ, ಅದರಲ್ಲೆಲ್ಲ ಹೋಗಿ ನೋಡ್ಬೋದು. ಮತ್ತು ಇವಾಗ ಕಲರ್ ಕರೆಕ್ಷನ್ ಮಾಡ್ಕೊಳ್ಳೋಣ. ಕಲರ್ ಕರೆಕ್ಷನ್ಗೆ ನೀವೇನು ಮಾಡಬೇಕು ಅಂದರೆ ಕಲರ್ಸ್ಗೆ ಹೋಗ್ಬೇಕು. ಇವಾಗ ಫೇಸ್ ಬ್ರೈಟ್ ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತೀವಿ ನೋಡಿ. ಮಿಕ್ಸ್ಗೆ ಕ್ಲಿಕ್ ಮಾಡ್ಕೊಳ್ಳಿ. ನಮ್ಮ ಫೇಸ್ 2 ಥರ ಕಲರ್ ಇರುತ್ತೆ, 2 ಥರ ಇಲ್ಲ 3 ಥರ ಕಲರ್ ಬರುತ್ತೆ. ಒಂದು ಆರೆಂಜ್ ಕಲರ್ ಬರುತ್ತೆ, ಒಂದು ರೆಡ್ ಕಲರ್ ಬರುತ್ತೆ, ಇನ್ನೊಂದು ಯೆಲ್ಲೋ ಕಲರ್ ಬರುತ್ತೆ. ಈ 3 ಕಲರ್ಸಲ್ಲಿ ಯಾವ ಕಲರ್ ನಮ್ಮ ಫೇಸ್ ಅಂತ ನಾವು ಫಸ್ಟ್ ತಿಳ್ಕೊಬೇಕಾಗುತ್ತೆ. ಇಲ್ಲಿ ನಾರ್ಮಲಾಗಿ ರೆಡ್ ಇಲ್ಲ, ಆರೆಂಜ್ ಇದೆ. ಆರೆಂಜ್ನ ಸ್ಯಾಚುರೇಷನ್ ಕಮ್ಮಿ ಮಾಡ್ಕೊಳ್ಳಿ. ಸ್ಯಾಚುರೇಷನ್ನ ಕಮ್ಮಿ ಮಾಡ್ಕೊಂಡು ನೀವು ಲುಮಿನೆನ್ಸ್ನ ಫುಲ್ 100% ಇಟ್ಕೊಂಡ್ರೆ ನಿಮ್ಮ ಫೇಸ್ ಆಟೋಮೆಟಿಕ್ಕಾಗಿ ಗ್ಲೋ ಬರುತ್ತೆ ನೋಡಿ.
ಮತ್ತು ಗೋಲ್ಡನ್ ಟೋನ್ ಬೇಕು ಅಂದರೆ ನಿಮ್ಮ ಫೇಸ್ಗೆ ಈ ಕಡೆ ಮಾಡ್ಕೊಳ್ಳಿ. ಸ್ವಲ್ಪ ರೆಡ್ ಟೋನ್ ಬೇಕಂದರೆ ಈ ಥರ ಮಾಡ್ಕೋಬೋದು. ಅಂದರೆ ಇಲ್ಲಿ ಗ್ರೀನ್ ಇದ್ದರೆ ನಿಮಗೆ ಗೋಲ್ಡನ್ ಟೋನ್ ಚೆನ್ನಾಗಿ ಕಾಣಿಸುತ್ತೆ. ಅದೇ ನಿಮ್ಮ ಬ್ಯಾಕ್ಗ್ರೌಂಡಲ್ಲಿ ರೆಡ್ ಆರೆಂಜ್ ಇದ್ದರೆ ನಿಮ್ಮ ಫೇಸ್ಗೆ ರೆಡ್ ನ್ಯೂ ಟೋನ್ ಹಾಕೋಬೇಕಾಗುತ್ತೆ. ನೋಡಿ ಫ್ರೆಂಡ್ಸ್, ಫಸ್ಟ್ ಒಂದು ಸ್ಟೆಪ್ಪಲ್ಲಿ ನಾನು ತೋರಿಸ್ಕೊಡಿ ಈ ಥರ ಮಾಡೋದು. ಓಕೆ, ಇವಾಗ ಸ್ವಲ್ಪ ಸುಮ್ಮನೆ ಹಂಗೆ ಕಲರ್ ಗ್ರೇಡಿಂಗ್ ಮಾಡ್ಕೊಳ್ಳೋಣ. ಗ್ರೀನ್ ಕಲರ್ ಹೇಗೆ ಥರ ಮಾಡೋಣ, ಸ್ಯಾಚುರೇಷನ್ ಜಾಸ್ತಿ ಮಾಡೋಣ. ಸುಮ್ಮನೆ ಒಂದು ಸಿಂಪಲ್ ಆದ ಕಲರ್ ಗ್ರೇಡಿಂಗ್ ಮಾಮೂಲಿ ಮಾಡ್ತೀವಲ್ಲ ಲೈಟ್ರೂಮಲ್ಲಿ. ನಿಮ್ಗೆ ಗೊತ್ತಿರ್ಬೋದು, ನಾನು ಎಲ್ಲ ಹೇಳ್ಕೊಟ್ಟಿದ್ದೀನಿ. ಅದು ನಾನು ನೋಡಿಲ್ಲ ಅಂದರೆ ಹೋಗಿ ನೋಡ್ಕೊಳ್ಳಿ. ಎಲ್ಲೋ ಟೋನ್ ನೆನ್ನೆ ನೆನ್ನೆ ಅಲ್ಲ ಸಾರಿ ಇವತ್ತು ಹಾಕಿರೋ ವೀಡಿಯೋದಲ್ಲಿ ನಿಮಗೆ ಎಲ್ಲೋ ಟೋನ್ ಹೇಳ್ಕೊಟ್ಟಿರೋದು ನಾನು. ಹೋಗಿ ನೋಡಿಲ್ಲ ಅಂದರೆ ನೋಡ್ಬೋದು. ಸುಮ್ಮನೆ ಸಿಂಪಲ್ ಆದಂಥ ಒಂದು ಕಲರ್ ಗ್ರೇಡಿಂಗ್ ಮಾಡ್ಕೋತೀನಿ, ಯಾಕಂದರೆ ಫೋಟೋ ಚೆನ್ನಾಗಿರಲಿ ಎಡಿಟ್ ಮಾಡುವಾಗಂತ. ಇನ್ನೊಂದ್ಸಲಿ ತೋರಿಸ್ತೀನಲ್ವಾ. ಓಕೆ, ಟೆಂಪ್ರೇಚರ್ನ ಜಾಸ್ತಿ ಮಾಡ್ಕೊಳ್ಳೋಣ. ಓಕೆ, ಸದ್ಯಕ್ಕೆ ಈ ಥರ ಕಲರ್ ಗ್ರೇಡಿಂಗ್ ಸಿಂಪಲಾಗಿ ಮಾಡ್ಕೊಂಡು ಅದೇ ಫೇಸ್ ನೋಡ್ಬೋದು ನೀವು. ಫಸ್ಟು ಈ ಥರ ಇತ್ತು, ಇವಾಗ ಈ ಥರ ಆಗಿದೆ. ಓಕೆ, ಇವಾಗ ಇನ್ನೂ ಡಾರ್ಕ್ ಮಾಡಬೇಕು. ನಮ್ಮ ಫೇಸ್ ಕಲರ್ ಇನ್ನೂ ಸೆಟ್ ಆಗಿಲ್ಲ, ನಮ್ದು ಇನ್ನೂ ಬ್ಲ್ಯಾಕೇ ಇದೆ ನಮ್ಮ ಫೇಸ್ ಕಲರ್ ಅಂತ ನಿಮಗೆ ಅನ್ಸಿದ್ರೆ ಇಲ್ಲಿ ಸೆಲೆಕ್ಟಿವ್ ಟೂಲ್ ಹೋಗಿ. ಸೆಲೆಕ್ಟಿವ್ ಟೂಲ್ ತುಂಬ ಇಂಪಾರ್ಟೆಂಟ್ ಅಂತ ಹೇಳಿದ್ದೀನಿ. ಅದಕ್ಕೋಸ್ಕರ ಪ್ರೀಮಿಯಮ್ ವರ್ಷನ್ ನೀವು ಡೌನ್ಲೋಡ್ ಮಾಡ್ಕೋಬೇಕಾಗುತ್ತೆ. ಓಕೆ, ಪ್ಲಸ್ ಐಕಾನ್ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮಗೆ 3 ಆಪ್ಷನ್ ಸಿಗುತ್ತೆ. ಒಂದು ಬ್ರಷು, ಇನ್ನೊಂದು ರೌಂಡ್ ಸೆಲೆಕ್ಷನ್, ಇನ್ನೊಂದು ಗ್ರೇಡಿಯಂಟ್ ಸೆಲೆಕ್ಷನ್. ಇವಾಗ ನಾವು ರೌಂಡ್ ಸೆಲೆಕ್ಷನ್ನ ಮಾಡ್ಕೋಬೇಕಾಗುತ್ತೆ. ರೌಂಡ್ ಸೆಲೆಕ್ಷನ್ನ ಮಾಡ್ಕೊಂಡಾಗ ಇಲ್ಲಿ ಈ ಥರ ರೌಂಡ್ ಸೆಲೆಕ್ಟ್ ಆಗುತ್ತೆ. ಎಲ್ಲೆಲ್ಲಿ ಇಕ್ಕಿರ್ತೀವಿ ಅಲ್ಲಿ ಈ ಥರ ರೌಂಡ್ ಸೆಲೆಕ್ಷನ್ ನಮ್ಮ ಫೇಸಿಗೆ ಫಸ್ಟ್ ಮಾಡ್ಕೊಳ್ಳೋಣ. ಫೇಸ್ ವೈಟ್ ಸ್ವಲ್ಪ ಆಗಬೇಕಂದ್ರೆ ಫೇಸಿಗೆ ಮಾಡ್ಕೊಳ್ಳಿ. ಓಕೆ, ಆದರೆ ಇದನ್ನು ಜಾಸ್ತಿ ಮಾಡಬೇಡ್ದು. ಜಾಸ್ತಿ ಅಂದರೆ ಇವಾಗ ನೋಡಿ ಲೈಟ್ಸ್ ಮೇಲೆ ಕ್ಲಿಕ್ ಮಾಡ್ತೀನಿ, ಎಕ್ಸ್ಪ್ಲೋಜರ್ ಜಾಸ್ತಿ ಮಾಡಿಬಿಟ್ರೆ ಈ ಥರ ಆಗುತ್ತೆ. ಇವಾಗ ನೋಡಿ ಎಕ್ಸ್ಪ್ಲೋಜರ್ ಕಮ್ಮಿ ಮಾಡಿದ್ರೆ ಈ ಥರ ಕಪ್ಪಾಗೋಗುತ್ತೆ. ಅದಕ್ಕೋಸ್ಕರ ಎಕ್ಸ್ಪ್ಲೋಜರ್ ಸ್ವಲ್ಪ ಲೈಟಾಗಿ ಇಟ್ಕೊಳ್ಳೋಣ. ಲೈಟಾಗಿ ಅಂದರೆ ಒಂದು ನೋಡಿ ಇಷ್ಟು ಇಟ್ಕೊಂಡ್ರೆ ಒಂದು 50% ಇಟ್ಕೊಂಡ್ರೂ ಗೊತ್ತಾಗಲ್ಲ. ಇವಾಗ ಈ ಥರ ಆಯ್ತಲ್ವ. ಈ ಥರ ಆದಮೇಲೆ ಸ್ವಲ್ಪ ಬ್ಲ್ಯಾಕ್ನ ಕಮ್ಮಿ ಮಾಡ್ಕೊಳ್ಳೋಣ. ಫೇಸಲ್ಲಿ ಒಂದು ಕ್ಲಾರಿಟಿ ಲುಕ್ ಚೆನ್ನಾಗಿ ಬರಬೇಕು. ಅದಕ್ಕೋಸ್ಕರ ನೆಕ್ಸ್ಟು ಇಲ್ಲಿ ಅದೇ ಲೈನಲ್ಲಿ ಬಂದರೆ ಎಫೆಕ್ಟ್ಸ್ ಅಂತ ಸಿಗುತ್ತೆ, ಅದರಲ್ಲಿ ಹೋಗಿ ಸ್ವಲ್ಪ ಕ್ಲಾರಿಟಿನ ಜಾಸ್ತಿ ಮಾಡ್ಕೊಳ್ಳಿ. ನಿಮ್ಮ ಫೇಸ್ ಒಂದು ಪಾಪ್ ಲುಕ್ಕಾಗಿ ಕನ್ವರ್ಟ್ ಆಗುತ್ತೆ ಈ ಥರ. ಓಕೆ, ಇವಾಗ ರೈಟ್ ಮೇಲೆ ಮಾಡಿ ತಿರ್ಗಾ ಸೆಲೆಕ್ಟಿವ್ ಟೂಲ್ನ ಯೂಸ್ ಮಾಡೋಣ. ಯಾಕಂದರೆ ಫೇಸ್ ಮಾತ್ರ ವೈಟ್ ಮಾಡಿಬಿಟ್ರೆ ಸಾಲಲ್ಲ. ನಮ್ಮ ಕತ್ತಲ್ಲೂ ಕೂಡ ಬ್ಲ್ಯಾಕ್ ಸ್ವಲ್ಪ ಇದೆ, ಅದನ್ನು ಕೂಡ ನಾವು ಸರಿ ಮಾಡ್ಕೋಬೇಕಲ್ವ. ಒಂದೇ ಒಂದು ಮಾಡಿಬಿಟ್ಟು ಇನ್ನೊಂದು ಬಿಟ್ಟರೆ ತಪ್ಪಾಗುತ್ತೆ ಫ್ರೆಂಡ್ಸ್. ಅದಕ್ಕೋಸ್ಕರ ಈ ಥರ ಕರೆಕ್ಟಾಗಿ ಅಡ್ಜಸ್ಟ್ಮೆಂಟ್ ಮಾಡ್ಕೊಳ್ಳಿ. ಆಮೇಲೆ ಇಲ್ಲಿ ಲೈಟ್ಸ್ ಅಂತ ಇದೆ ಅಲ್ವ, ಮಾಮೂಲಿ ನಾನು ಹೇಳ್ಕೊಟ್ಟಂಗೆ ತಿರ್ಗಾ ಎಕ್ಸ್ಪ್ಲೋಜರ್ ಜಾಸ್ತಿ ಮಾಡಿ ನಿಮ್ಮ ಫೇಸ್ ಟೋನ್ ಎಷ್ಟಿದೆ ಅಷ್ಟು ಇಟ್ಕೊಳ್ಳಿ. ಇಟ್ಕೊಂಡಾದ್ಮೇಲೆ ತಿರ್ಗಾ ಎಫೆಕ್ಟ್ಸಿಗೆ ಬನ್ನಿ, ಕ್ಲಾರಿಟಿನ ಜಾಸ್ತಿ ಮಾಡಿ. ಸಾಕು, ಕ್ಲಾರಿಟಿನ ಜಾಸ್ತಿ ಮಾಡಿ. ಇದೇ ಥರ ನಿಮಗೆ ಇಲ್ಲಿ ಕೈಗಾದರೆ ನಿಮಗೆ ರೌಂಡ್ ಸೆಲೆಕ್ಷನ್ ಸಿಗೋಲ್ಲ, ಯಾಕಂದರೆ ಕೈ ಲೆಂತಿ ಆಗಿರುತ್ತಲ್ವ. ಅದಕ್ಕೋಸ್ಕರ ಪ್ಲಸ್ ಮೇಲೆ ಕ್ಲಿಕ್ ಮಾಡಿ ಬ್ರಷ್ ಸೆಲೆಕ್ಷನ್ ಸಿಗುತ್ತಲ್ವ, ಅದರಲ್ಲಿ ಬ್ರಷ್ ಮೇಲೆ ಒಂದ್ಸಲಿ ಈ ಥರ ಬ್ರಷ್ ಮಾಡಿ ಫ್ರೆಂಡ್ಸ್ ನಿಮ್ಮ ಕೈ ಮೇಲೆ. ಇವಾಗ ಲೈಟ್ಸ್ಗೆ ಹೋಗಲಿ, ಎಕ್ಸ್ಪ್ಲೋಸರ್ನ ಜಾಸ್ತಿ ಮಾಡಿ ನಿಮ್ಮ ಕೈದು. ಅಂದರೆ ನಿಮ್ದು ಎಷ್ಟಿದೆ ಅಷ್ಟು ಎಕ್ಸ್ಪ್ಲೋಜರ್ನ ಜಾಸ್ತಿ ಮಾಡಿ. ನಿಮ್ಮ ಫೇಸ್ ಟೋನ್ ಎಷ್ಟಿದೆ ಅಂತ ಎಕ್ಸ್ಪ್ಲೋರ್ನ ಜಾಸ್ತಿ ಮಾಡಿ. ಎಕ್ಸ್ಪ್ಲೋಜರ್ ಆಯ್ತಲ್ವ, ನೆಕ್ಸ್ಟು ಬ್ಲ್ಯಾಕ್ಸ್ನ ಕಮ್ಮಿ ಮಾಡ್ಕೊಳ್ಳಿ, ಯಾಕಂದರೆ ಒಂದು ಡೀಟೇಲ್ಡ್ ವಾಪಸ್ ಬರುತ್ತೆ. ನೆಕ್ಸ್ಟ್ ಎಫೆಕ್ಟ್ಸ್ ಮೇಲೆ ಕ್ಲಿಕ್ ಮಾಡ್ಕೊಂಡು ನೀವು ಕ್ಲಾರಿಟಿನ ಜಾಸ್ತಿ ಮಾಡಿಕೊಂಡ್ರೆ ಫುಲ್ ಓವರ್ ಆಲ್ ಫೋಟೋ ನಿಮಗೆ ರೆಡಿ ಆಗುತ್ತೆ ಫ್ರೆಂಡ್ಸ್. ಓಕೆ, ನೋಡಿ ಮುಂಚೆ ಈ ಥರ ಇತ್ತು, ಆದರೆ ಇವಾಗ ಈ ಥರ ಮಾಡಿದ್ದೀವಿ. ಈ ಥರ ವೈಟ್ ಟೋನ್ ಮಾಡೋದು ಹೇಗೆ ಅಂತ ಹೇಳ್ಕೊತೀವಿ. ಆದರೆ ನೀವು ನಿಮ್ಮ ಹತ್ರ ಕ್ಯಾಮ್ರಾ ಇದ್ದರೆ ನಿಮ್ಮ ಫೋಟೋಸ್ನ ರಾ ಮಾಡಲ್ ತೆಗೀರಿ. ರಾ ಮಾಡಲ್ ತೆಗೆದಾಗ ನೀವು ಯಾವುದೇ ಒಂದು ಟೋನ್ನ ಆರಾಮಾಗಿ ಎಲ್ಲೆಲ್ಲಿ ಇಲ್ಲ ಅಲ್ಲಿ ಮಾತ್ರ ಚೇಂಜ್ ಮಾಡ್ಕೋಬೋದು. ಅದೇ ಮಾಮೂಲಿ ಥರ ತೆಗೆದ್ರೆ ಎಲ್ಲ ಫುಲ್ ಫೋಟೋನ ಖರಾಬ್ ಅಂದರೆ ಸ್ವಲ್ಪ ಚೆನ್ನಾಗಿಲ್ದಿರೋ ಟೋನ್ ಬಂದುಬಿಡ್ತದೆ. ಅದಕ್ಕೋಸ್ಕರ ರಾ ಮಾಡಲೇ ತೆಗೀರಿ ಫ್ರೆಂಡ್ಸ್. ಓಕೆ, ಈ ವಿಡಿಯೋದಲ್ಲಿ ಇಷ್ಟೇ. ಸೇವ್ ಮಾಡೋದು ಹೇಳ್ಕೊಟ್ಟಿದ್ದೀನಿ. ಇಲ್ಲಿ 3 ಡಾಟ್ನ ಕ್ಲಿಕ್ ಮಾಡಿ ಇಲ್ಲಿ ಎಕ್ಸ್ಪೋರ್ಟ್ ಆಯ್ತು ಅಂತ ಕೊಟ್ಟರೆ, ಇಲ್ಲಿ ರೈಟ್ ಕೊಟ್ಟರೆ ನಿಮಗೆ ಸೇವ್ ಆಗುತ್ತೆ. ಇಲ್ಲಿ 100% ಇರಬೇಕು, ಲಾರ್ಜೆಸ್ಟ್ ಅವೈಲಬಲ್ ಡೈಮೆನ್ಷನ್ ಇರಬೇಕು, JPG ಅಂತ ಇದ್ದರೆ ಆಯಿತು ಫ್ರೆಂಡ್ಸ್. ಓಕೆ, ಮುಂದಿನ ವೀಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಬಾಯ್ ಬಾಯ್.